ಹೆಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ಸನ್ನಿಧಿ. ನಾನು ಇವತ್ತು ವೆಯ್ಟ್ ಲಾಸ್ ಮಾಡೋರಿಗಿರೋದು. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಒಂದು ಯಾರೆಲ್ಲ ಪ್ರತಿದಿನ ಓಟ್ಸ್ ತಿಂದಿರೋ ಈ ರೀತಿ ಒಂದು ಫುಡ್ ಮಾಡ್ಕೊಂಡು ತಿನ್ನೋದ್ರಿಂದ ಒಂದು ಹೆಲ್ದಿ ಆಗಿರೋಂಥ ಸೂಪರಾಗಿರುವಂಥ ಬ್ರೇಕ್ಫಾಸ್ಟ್ ಫುಡ್ಡನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋಂಥ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡ್ದಿರ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಹಾಗಾದರೆ ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಬರೋಣ. ಈ ಸೈಜಿದ್ದು ಒಂದು ಈರುಳ್ಳಿ, ಟೊಮೆಟೊ ಹಣ್ಣು, ಹಾಗೆ ಈ ಸೈಜಿಂದು 4 ಮೆಣಸಿನ್ಕಾಯಿ ತೊಗೊಂಡಿದ್ದೆ, ಸ್ವಲ್ಪ ಕೊತ್ತಂಬರಿ, ಹಾಗೆ ಸ್ವಲ್ಪ ಪುದೀನ, 15ರಿಂದ 20 ಎಸಳಷ್ಟು ಕರಿಬೇವು ಎಲ್ಲನೂ ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ಪಲ್ಯ ಎಲ್ಲ ತೊಳ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈ ಒಂದು ಪಾತ್ರೆಗೆ ಹಚ್ಚಿಟ್ಟಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಹಾಕೊಂಡು, ಈರುಳ್ಳಿ ಇರೋದು, ಟೊಮೆಟೊ ಹಣ್ಣು ಇರೋದು, ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಕರಿಬೇವು ಎಲ್ಲನೂ ಅನ್ನೋದಕ್ಕೆ ಹಾಕ್ಕೊಂಡು, ಇದಕ್ಕೆ ನಾನೀಗ ದೊಡ್ಡ ಸ್ಪೂನ್ ಇದೆ ಸ್ವಲ್ಪ, ನಂದು 4 ಸ್ಪೂನಷ್ಟು ಓಟ್ಸನ್ನು ಹಾಕ್ಕೊಂಡಿದ್ದೀನಿ. ನೀವು ಮಾರ್ನಿಂಗ್ ಎಷ್ಟು ಮಾಡ್ಕೊತೀರೋ ಅಷ್ಟನ್ನು ಮಾಡ್ಕೋಬೋದು. ಇದು ಒಂದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮತ್ತು ಮಧ್ಯಾಹ್ನ ಬ್ರೇಕ್ಫಾಸ್ಟಿಗೆ ಇದನ್ನು ಮಾಡ್ಕೊತಾ ಇದ್ದೀನಿ. 4 ಸ್ಪೂನ್ ಓಟ್ಸ್ ಆದಮೇಲೆ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ. ಸಾಲ್ಟ್ ಬದಲು ನಾನು ಬ್ಲ್ಯಾಕ್ ಸಾಲ್ಟನ್ನು ತೊಗೊಂಡಿದ್ದೀನಿ. ಇದು ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ಅದು ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಓಟ್ಸ್ ಹಾಕಿರೋದ್ರಿಂದ ನನಗೆ ಸ್ವಲ್ಪ ಸಪ್ಪೆ ಅನ್ನಿಸ್ಬೋದು. ಸೊ ನಾರ್ಮಲ್ ಸಾಲ್ಟ್ಗಿಂತ ಈ ಸಾಲ್ಟನ್ನು ಸ್ವಲ್ಪ ಕಲಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾರ್ಮಲ್ ಮನೆಯಲ್ಲೇ ಮಾಡಿರ್ತಕ್ಕಂಥ ಪಡ್ಡು ಹಿಟ್ಟನ್ನು 5 ಸ್ಪೂನಷ್ಟು ಹಾಕ್ಕೋಬೇಕು. ಇದು ಒಬ್ಬರಿಗೆ ಮಾರ್ನಿಂಗ್ ಟಿಫನಿಗೂ ಆಗುತ್ತೆ, ಸ್ನ್ಯಾಕ್ಸ್ ಆದರೂ ನೀವು ಮತ್ತು ಸಂಜೆ ಹೊತ್ತಾದರೂ ಇದನ್ನ ತೊಗೋಬೋದು. ಇಲ್ಲಾಂದರೆ ಮಧ್ಯಾಹ್ನ ಲಂಚಿಗಾದರೂ ನೀವು ಇದನ್ನು ಬಳಸ್ಕೋಬೋದು. ಕಲಿಸ್ತಾನೆ ಮತ್ತು 1-2 ಸ್ಪೂನನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಒಂದು ಸೈಡ್ ಓಟ್ಸು, ಒಂದು ಸೈಡ್ ವೆಜಿಟೇಬಲ್ಸು ಆ ಥರ ಬಿಡಬಾರ್ದು. ನೀಟಾಗಿ ಕಲಿಸಿ ಇದನ್ನು ಒಂದು ಅರ್ಧ ಗಂಟೆವರೆಗೂ ಮುಚ್ಚಿಟ್ಕೊಳ್ಳೋಣ. ಈಗ ಅರ್ಧ ಗಂಟೆ ಆದಮೇಲೆ ನೋಡಿ, ಮೊದಲಿಗೆ ಕಲಸಿಟ್ಟಿರ್ತಕ್ಕಂಥ ಹಿಟ್ಟು ಹೀಗೆ ಇದೆಷ್ಟು ನೆಂದ್ಕೊಂಡು ಗಟ್ಟಿಯಾಗಿದೆ ಅಂತ. ಓಟ್ಸ್ ಹಾಕಿರೋದ್ರಿಂದ ಗಟ್ಟಿಯಾಗಿದೆ. ಇದೇ ರೀತಿ ಪಡ್ಡು ಹಾಕಿದರೆ ನಮಗೆ ಬಿಗಿಯಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು 1 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಯಾವ ಸ್ಪೂನ್ ಬಳಸ್ತಿದ್ದೆ ನೋಡಿ, ಅದೇ ಸ್ಪೂನ್ ಅಳತೆಯಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನೀಟಾಗಿ ಕಲಿಸ್ಕೊಂಡ್ಮೇಲೆ ನಮಗೆ ಪಡ್ಡು ಹಿಟ್ಟು ಅನ್ನೋದು ರೆಡಿ ಆಗುತ್ತೆ. ನೀವೇನಾದರೂ ದೋಸೆ ಹಾಕ್ಕೊಳಂಗಿದ್ರೆ ಇನ್ನೂ ಸ್ವಲ್ಪ 2 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ನೋಡಿ, ನಮಗೆ ಈ ಹದಕ್ಕಿದ್ರೆ ಸಾಕು ಪಡ್ಡು ಮಾಡೋದಕ್ಕೆ. ಪಡ್ಡು ಬಂದು ತುಂಬ ರುಚಿಯಾಗಿ ಬರುತ್ತೆ. ಕೆಲವೊಬ್ಬರಿಗೆ ಓಟ್ಸು ತಿಂದು ತಿಂದು ಡೈಲಿ ಬೇಜಾರಾಗಿರುತ್ತೆ. ಆದರೆ ಪಡ್ಡು ಮಾಡಿದ ದಿನ ಪಡ್ಡನ್ನ ಸ್ಕಿಪ್ ಮಾಡಬೇಡಿ. ಪಡ್ಡು ಜೊತೆಗೆ ಓಟ್ಸನ್ನ ಕಲಿಸ್ಕೊಂಡು ಈ ಥರ ಹೆಲ್ದಿಯಾಗಿರೋ ಫುಡ್ಡನ್ನ ತಿನ್ನಿ ಅಂತ ಹೇಳ್ತೀನಿ. ನಾನು ಸ್ವಲ್ಪ ಹಂಚು ಕಾದಿತ್ತು, ಇದಕ್ಕೆ ನಾನು ತುಪ್ಪನ ಹಾಕ್ಕೊತಿದ್ದೀನಿ. ಡಯಟ್ ಪ್ಲ್ಯಾನ್ ಮಾಡೋರು, ವೆಯ್ಟ್ ಲಾಸ್ ಮಾಡೋರು ಬಂದು ದಿನಕ್ಕೆ 3 ಸ್ಪೂನ್ ತುಪ್ಪ ತಿನ್ನಿ. ತುಪ್ಪ ತಿನ್ನೋದ್ರಿಂದ ದಪ್ಪ ಆಗ್ತಾರೆ ಅಂತ ಹೇಳ್ತಾರೆ. 3 ಸ್ಪೂನ್ ಮಾತ್ರ ತಿನ್ನಬೇಕು. ಅದಕ್ಕಿಂತ ಸ್ವಲ್ಪ ಜಾಸ್ತಿ ತಿಂದರೆ ದಪ್ಪ ಆಗೋ ಕಂಟೆಂಟ್ ಸರಿ ಇದೆ. ತುಪ್ಪ ತಿನ್ನೋದ್ರಿಂದ ನಮಗೆ ಬುದ್ಧಿಶಕ್ತಿ ಚುರುಕಾಗುತ್ತೆ, ಜೀರ್ಣಕ್ರಿಯೆನೂ ಚೆನ್ನಾಗಿರುತ್ತೆ. ನೋಡಿ, 1 ಸ್ಪೂನು ಹಿಟ್ಟು ತೊಗೊಂಡಿದ್ದೀನಿ, ಅದರಲ್ಲಿ 3 ಪಡ್ಡು ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಚಿಕ್ಕದಾಗಿ ಹಾಕ್ಕೊಳ್ಳಿ, ಯಾಕಂದರೆ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೆನಿಬೇಕದು. ಸಣ್ಣ ಉರಿಯಲ್ಲಿ 3 ನಿಮಿಷ ಬೆನ್ಸ್ಕೋಬೇಕು. 3 ನಿಮಿಷ ಬೆಂದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ರೆಡ್ ಆಗಿದೆ, ಮೇಲೂ ಅಷ್ಟೇ ಕ್ರಂಚಿಯಾಗಿರುತ್ತೆ. ಎಲ್ಲನೂ ಟರ್ನ್ ಮಾಡ್ಕೊಳ್ಳೋಣ. ಈಗೇನು ಮುಚ್ಚಲಿಕ್ಕೆ ಹೋಗಬೇಡಿ. ಈಗ ಮುಚ್ಚೋದ್ರಿಂದ ಮೇಲೆ ಇರುವಂಥ ಕ್ರಿಸ್ಪಿನೆಸ್ ನಮಗೆ ಕಡಿಮೆ ಆಗುತ್ತೆ. ಈಗೇ ಒಂದು 5 ನಿಮಿಷದವರೆಗೂ ಅದೇ ಸಣ್ಣ ಉರಿಯಲ್ಲಿ ಬಿಟ್ಕೊಳ್ಳೋಣ. ನೋಡಿ, ಚೆನ್ನಾಗಿರೋ ಪಡ್ಡನ್ನ ಈಗ ಎಲ್ಲನೂ ತೆಗೆದಿಟ್ಕೊತಾ ಇದ್ದೀನಿ. ನಾನು ಯಾವ ರೀತಿ ತೋರಿಸಿದ್ನಲ್ಲ ಅದೇ ರೀತಿ ಸೇಮು ಮತ್ತು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಕಾಯಿ ಚಟ್ನಿಯೊಂದಿಗೆ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ಈಗ
ಇನ್ನು ವೇಟ್ ಲಾಸ್ ಕಡಿಮೆ ಮಾಡಬೇಕನ್ನೋರು ಬೆಳಗ್ಗೆ ಬಂದು 70% ಊಟ ಮಾಡಬೇಕು, ಮಧ್ಯಾಹ್ನ ಬಂದು 50% ಊಟ ಮಾಡಬೇಕು, ನೈಟ್ ಬಂದು 30% ಟೈಪು ಊಟ ಮಾಡಬೇಕು. ನಮಗೆ ವೇಟ್ ಚೆನ್ನಾಗಿದೆ, ನಾವು ಇಷ್ಟೇ ಮೇಂಟೈನ್ ಮಾಡಬೇಕನ್ನೋರು ಬೆಳಗ್ಗೆ 100%, ಮಧ್ಯಾಹ್ನ 50% ಮತ್ತು ನೈಟ್ ಬಂದು 30% ಊಟ ಮಾಡಿದರೆ ನಾವು ಬ್ಯಾಲೆನ್ಸ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಿಸಿ ಬಿಸಿಯಾಗಿರ್ತಕ್ಕಂಥ ಪಡ್ಡನ್ನು ಸೇವನೆ ಮಾಡಿ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ವಿಡಿಯೋ ಫಾಲೋ ಮಾಡಿ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.